ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ಕೊನೆಗಾಣಿಸೆ ದಾಸ್ಯವ ಹೋರಾಡಿದರು, ಬಾಳೆ ಮುಡಿಪಿಟ್ಟರು, ಜೀವ ಬಲಿ ಕೊಟ್ಟರು. ಮುಂದಕ್ಕೆ ಅವಸಾನದ ರಾತ್ರಿಯೇ ನಲಿದಾಡಿದೆವು, ಬಂತು ಸ್ವಾತಂತ್ರ್ಯವು, ಬವಣೆ ಆರಂಭವು. ಒಂದೇ ಜಲ ಒಂದೇ ನೆಲ ನಾನಾ ಜಾತಿ, ನಾನಾ ಗುಡಿ ನಾನಾ ನುಡಿ ಬದುಕೆ ಭೀತಿ. ಸ್ವೇಚ್ಛೆ ಪರ ನಿಂದೆ ಸ್ತ್ರೀ ಮಾನ ಹರಣ, ಕುಸಿದು ಕೃಶವಾಗಿ ಸರ್ಕ್ಯ ನಿತ್ಯ ಮರಣ. 1991 ಬರೋ ಸಿನಿಮಾ ರೌಡಿ MLA. ನೋಡಿ, ನಾನು ಮಾಹಿತಿ ಹೇಳಕ್ಕೆ ಕೂತ್ರೆ ಸಾಕು. 91, 92, 93 ಇಷ್ಟರಲ್ಲೇ ಎಷ್ಟು ಕೆಲಸಗಳು ಮಾಡಿದ್ದಾರೆ ಇವರು. ನಮ್ಮ ರೆಬಲ್ ಸ್ಟಾರ್ ಅಂಬರೀಷ್ ಅವರು ಎಷ್ಟು ಸಿನಿಮಾ ಮಾಡಿದ್ದಾರೆ ಆ ಟೈಮಲ್ಲಿ. ಆ ಇಂದ್ರಜಿತ್ತು, ಗರುಡ ಧ್ವಜ, ಒಂಟಿ ಸಲಗ, ಎಂಟದೆ ಬಂಟ, ಇದು ರೌಡಿ MLA, ಎಷ್ಟು ಸಿನಿಮಾಗಳು ಮಾಡಿದ್ದಾರೆ ಅಂಬರೀಷ್ ಅವರು ಆ ಟೈಮಲ್ಲಿ. ನೋಡಿ, ಹಂಸಲೇಖ ಓದೋದಕ್ಕೆ ಅವರೇ ಮ್ಯೂಸಿಕ್ಕು, ಎಷ್ಟು ಕೆಲಸಗಳನ್ನ ಮಾಡಿದ್ದಾರೆ. ಹ್ಯಾಟ್ಸ್ ಆಫ್ ಟು ದೆಮ್. 1991 ಬರೋ ಸಿನಿಮಾ ರೌಡಿ MLA. ಓಂ ಸಾಯಿ ಪ್ರಕಾಶ್ ಡೈರೆಕ್ಷನ್ ಮಾಡಿದ್ರು. ಅಂಬರೀಷ್ ಅವರು, ಮಾಲಾಶ್ರೀ ಅವರು, ಶ್ರೀನಾಥ್ ಅವರು, ಜಗ್ಗೇಶ್ ಅವರೆಲ್ಲ ಆ್ಯಕ್ಟ್ ಮಾಡಿದ್ರು. 4 ಹಾಡುಗಳು ಕೂಡ ಸೂಪರ್. ಇದರ ಒಂದು ಕಂಪೋಸಿಂಗು, ಆ ರೆಕಾರ್ಡಿಂಗ್ ಎಲ್ಲ ಚಾಮುಂಡೇಶ್ವರಿಲಿ. ಆ ಚಾಮುಂಡೇಶ್ವರಿ ಕೂತು ಹಂಸಲೇಖ ಅವರು ಸಖತ್ತಾಗಿ ಬರೀತಾರೆ ಹಾಡು. ಒಂದು ಮಜಾ ಏನಪ್ಪ ಅಂದರೆ, ಆ ಹಿಂದೆ ಹಂಸಲೇಖ ಅವರು ಅಜಗಜಾಂತರ ಅನ್ನೋ ಕಾಶಿನಾಥ್ ಸಿನಿಮಾಗೆ ಒಂದು BGM ಮಾಡಿರ್ತಾರೆ. ಅವರೇ ಮ್ಯೂಸಿಕ್ ಮಾಡಿದ್ದು, ಅವರೇ ಸೃಷ್ಟಿ ಮಾಡಿದಂಥ BGMಗೆ ಮರುಜೀವ ಕೊಟ್ಟು ಹಾಡು ಮಾಡಿಬಿಟ್ರು. ಅದೊಂಥರ ಕಾಮಿಡಿ BGM ಅದು. ಲಾ ಲಾ ಲ ಲಾ 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 ಅಂತ ಬರುತ್ತೆ. ಆ ಕಾಮಿಡಿ BGM ಇಲ್ಲಿ ಸೀರಿಯಸ್ ಹಾಡಾಗೋಯ್ತು. ಹಂಗೂ ಮಾಡ್ಬೋದು, ಅಂದರೆ ಒಂದು BGMನ ಯಾವ ಥರ ಬೇಕಾದ್ರೂ ಯೂಸ್ ಮಾಡ್ಬೋದು ಅಂತ. ಎಲ್ಲರೂ ಇದು ಮಾಡಿದ್ದಾರೆ, ಇಲ್ಲ ಅಂತಲ್ಲ, ಬಟ್ ಹಂಸಲೇಖ ಅವರು ಜಾಸ್ತಿ ಮಾಡಿದ್ದಾರೆ ಇದು. ಇದ್ರ ಬಗ್ಗೆ ಎಲ್ಲ ಒಂದು ವೀಡಿಯೋದಲ್ಲಿ ಹೇಳ್ತಾ ಇದ್ದೀನಿ ನಾನು ನಿಮಗೆ. ಯಾವ ಹಾಡು BGM ತಗೊಂಡ್ರು ಮುಂದಕ್ಕೆ ಅವ್ರು ಹಾಡು ಮಾಡಿರ್ತಾರೆ. ಅದು ಇಲ್ಲೂ ಹಾಗೇನೆ. ಅಜಗಜಾಂತರ ಫಿಲಮ್ದ BGM ಇಲ್ಲಿ ಹಾಡಾಯ್ತು. ಓ ಇಂಡಿಯಾ ಓ ಇಂಡಿಯಾ, ಸೂಪರ್ ಹಾಡು. SPB ಅವರು ಬರ್ತಾರೆ, ಹಾಡ್ತಾರೆ. ಬಂದ್ಬಿಟ್ಟು, ಏನು ಹಂಸಲೇಖ ಅವರೇ, ರೆವಲ್ಯೂಷನಾ, ಇನ್ನೊಂದು ಕ್ರಾಂತಿ ಮಾಡ್ತೀರಾ ಅಂತಾರೆ. ಯಾಕೆಂದರೆ ಆವಾಗೆಲ್ಲ ಆ ಥರ ಹಾಡುಗಳು ಜಾಸ್ತಿ ಹಂಸಲೇಖ ಅವ್ರು ಮಾಡ್ತಿದ್ರು. ಇಂದ್ರಜಿತ್ತು, ಯುದ್ಧಕಾಂಡ, ಆಮೇಲೆ ಸಂಗ್ರಾಮ, ಇದಕ್ಕೆಲ್ಲ SPB ಅವರು ಹಾಡಿದಲ್ವಾ, ಅವ್ರಿಗೆ ಗೊತ್ತಿತ್ತು. ಒಂದು ಸಿನಿಮಾದಲ್ಲಿ ಒಂದು ವ್ಯವಸ್ಥೆ ಬಗ್ಗೆ ಒಂದು ಹಾಡಿರೋದು. ಏನಪ್ಪ ರೆವಲ್ಯೂಷನ್ ನಿಂತಿಲ್ವಾ, ಮತ್ತೆ ಕ್ರಾಂತಿ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ತಮಾಷೆ ಮಾಡ್ಕೊಂಡು ಹೋಗ್ತಾರೆ. ಸೂಪರ್ ಹಾಡು ಅಂತಾರೆ. ನಾನು ಮೊದಲು ಹೇಳಿದ್ರೆ ಚರಣ ಅದ್ಭುತ. 2ನೇ ಚರಣದಲ್ಲಿ ಇನ್ನೂ ಚೆನ್ನಾಗಿದೆ. ತೂಗಾಡುವ ತೆನೆಗಳೇ ನಿಮಗೆ ಶರಣು, ವಿಷವ ನಿಮಗಿತ್ತರು ಅನ್ನ ನಮಗಿಡುವಿರಿ. ಮಳೆ ಕಾಯುವ ರೈತನೇ ನಿನಗೆ ಶರಣು, ನೀನೆ ಹಸಿದಿದ್ದರೂ ಬೆಳೆವೇ ಜಗ ಕಾಯುವೆ. ನಿನ್ನ ಮನೆ ಸೂರು ಒಳ ತೇಪೆ ನೂರು, ಅಯ್ಯೋ ಬಡಪಾಯಿ ದಿನ ಕೇಳೋರ್ಯಾರು. ಸಾಲ ಎದೆ ಮೇಲೆ ಉಸಿರಾಟ ಭಾರ, ಕಾಯೋ ಸರಕಾರ ನಿಮ್ಮಿಂದ ದೂರ. ಯಾರಿದ್ದಾರೆ ಭ್ರಷ್ಟಾಚಾರ ಮಾಡೋರು, ರೈತರ ಬಗ್ಗೆ ಕಾಳಜಿ ಇಲ್ದಿರೋರಿಗೆ ಚಾಪೆ ಸುತ್ತಕೊಂಡು ಹೊಡೆದಿದ್ದಾರೆ. ಸಖತ್ತಾಗಿ ಬರೆದಿರೋ ಲಿರಿಕ್ಸ್ ಇದು. ಒಳ್ಳೆ ಒಂದು ಸಿಸ್ಟಮ್ ಬಗ್ಗೆ ಇದ್ದಂಥ ಒಂದು ಬೆಂಕಿ ಥರ ಸಾಂಗ್ ಇದು. ಆಮೇಲೆ ರೆಬಲ್ ಅಂತ ಒಂದು ಹಾಡಿದೆ, ಮಂಜುಳಾ ಗುರುರಾಜರು SPB ಅವರು ಹಾಡಿದ್ದು. ಅದಂತೂ ಸೂಪರ್, ಕಾಂಪಿಟೇಷನ್ಗೆ ಬಿದ್ದು ಹಾಡ್ದಂಗಿದೆ. ಅದು ಸಖತ್ತಾಗಿದೆ ಹಾಡು. ಅದು ಅಂಬರೀಷ್ ಅವರು, ಮಾಲಾಶ್ರೀ ಅವ್ರದ್ದು ಆ್ಯಕ್ಟಿಂಗ್ ಕೂಡ ಅದರಲ್ಲಿ ಸೂಪರು. ನಿಲ್ಲದ ಸೊಂಟ ಅದ ಕಾಯುವ ಬಂಟ, ಎಂಟದೇ ಬಂಟ ನಿನಗೆ ಸಾಟಿಯೇ ಉಂಟ. ಚೆನ್ನಾಗಿದೆ ನೋಡಿ ಅದು. ಅಂಬರೀಷ್ ಅವರು ಎಂಟದೇ ಬಂಟ ಟೈಟ್ಲಲ್ಲಿ ಹಾಕಿದ್ರು. ಎಷ್ಟು ಸೂಪರ್ ಅಲ್ವಾ ಅದು. ಮಲ್ಲಿಗೆ ಹೂವೆ ಜಡೆ ಇದು ಹಾವೆ, ಬಾ ಮಯೂರಿ ಒಂಟಿ ವಯ್ಯಾರಿ, ಬಾ ಮಯೂರ ತಂಟೆ ಹಮ್ಮೀರ. ಇದೆಲ್ಲ ಒಂಥರ ತುಂಟ ಸಾಹಿತ್ಯಗಳು ಅಂತ ಹೇಳ್ಬೋದು. ಒಂದು ಸಿನಿಮಾದಲ್ಲಿ ಅವು ಎಲ್ಲ ಥರ ಹಾಡಿರ್ತೀರಿ, ಚಂದ ಅದು ಕೇಳೋಕ್ಕೆ. ಸಿಸ್ಟಮ್ ಥರ ಒಂದು ಹಾಡಿರ್ತಿತ್ತು. ಒಂದು ಕರುಣೆಯಿಂದ ಒಂದು ಸಾಂಗ್ ಇರೋದು, ಒಂದು ಲವ್ ಸಾಂಗ್, ರೊಮ್ಯಾಂಟಿಕ್ ಸಾಂಗ್ ಇರೋದು, ಒಂದು ತುಂಟ ಸಾಹಿತ್ಯ ಅಂತಿರೋದು. ಅಂದರೆ ಜನ ಥಿಯೇಟ್ರಿಗೆ ಹೋದಾಗ ಅವು ಎಲ್ಲರೂ ನೋಡಿ ಅನುಭವಿಸ್ಕೊಂಡು ಬರಬೇಕು. ಈಗಾದರೆ ಮನೋರಂಜನೆಗೆ ಜಾಸ್ತಿ ಅವಕಾಶಗಳು. ಅವಾಗ ಹಂಗಿರಲಿಲ್ಲ. ಸಿನಿಮಾ ಥಿಯೇಟ್ರ್ ಒಂದೇ. ಸಿನಿಮಾ ಥಿಯೇಟ್ರಿಗೆ ಹೋಗೋದು, ಎಲ್ಲ ಥರ ನೋಡ್ಕೊಂಡು ಸಿನಿಮಾ ನೋಡ್ಕೊಂಡು ಬರೋದು. ಒಂದು ಸಿನಿಮಾದಲ್ಲಿ ಎಲ್ಲ ಆಯಾಮಗಳಿತ್ತು. ಡೈರೆಕ್ಟ್ರು ಅದನ್ನೇ ಮನಸ್ಸಿಟ್ಕೊಂಡು ಸಿನಿಮಾ ಮಾಡ್ತಿದ್ರು. ಸಂಗೀತ ಮಾಡೋರು ಅದಕ್ಕೆ ಅನುಗುಣವಾಗಿಯೇ ಮಾಡ್ತಿದ್ರು. ಹಾಗಾಗಿ ಅಂಥ ಹಾಡುಗಳು ಬಂತು. ವಿರಹ ವಿರಹ ಅಂತ ಒಂದು ಹಾಡಿದೆ, ರೊಮ್ಯಾಂಟಿಕ್ ಸಾಂಗ್ ಅದು. ಆಮೇಲೆ ಇನ್ನೊಂದು ಕೋಲು ಕೋಲೆನ್ನ ಕೋಲೆ ಅಂತ, ತುಂಬ ಚೆನ್ನಾಗಿದೆ ಅದು. ಅದರಲ್ಲಿ ಕಣ್ಣ ಕಂಬನಿ ಇದು ಆನಂದಕ್ಕೆ, ನಿನ್ನ ಹೆತ್ತೆವು ಎಂಬ ಸಂತೋಷಕ್ಕೆ, ಆ ಥರ ಬರೆದಿದ್ದಾರೆ. ಅದು ತುಂಬ ಚೆನ್ನಾಗಿದೆ ಹಾಡೋದು. ಆ್ಯಕ್ಚುಲಿ ಎಲ್ಲ ಒಂದು ಗ್ರಾಮಸ್ಥ ಸೇರಿಕೊಂಡು ಅಂಬರೀಷ್ ಅವ್ರನ್ನ ಪ್ರೀತಿ ಮಾಡೋ ಥರ ಒಂದು ಹಾಡು. SPB ಅವರು ಎಂತೆಂಥವ್ರಿಗೆ ವಾಯ್ಸ್ ಕೊಡ್ತಿದ್ರು, ಎಂತೆಂಥವ್ರಿಗೆ ಹಾಡ್ತಿದ್ರು. ಅದರಲ್ಲಿ ಶ್ರೀನಾಥ್ ಅವರು ಅದರಲ್ಲಿ ಲಿಪ್ಸಿಂಕ್ ಮಾಡಿದ್ದಾರೆ, ಅಂಬರೀಷ್ ಅವರು ಹಾಡ್ತಾರೆ. ಅದೆಲ್ಲ SPB ಅವ್ರು ಹಾಡಬೇಕಲ್ವಾ. ಎಷ್ಟು ಥರ ವೆರೈಟೀಸ್ ಆಫ್ ಸಿಂಗಿಂಗ್ ಅವ್ರದ್ದು ಅಂತ. ಇದರಲ್ಲಿ SPB ಅವರು, ಚಿತ್ರಮ್ಮ ಅವರು, ಮಂಜುಳಾ ಗುರುರಾಜ್ ಅವರು ಹಾಡಿದ್ರು. ಸೂಪರ್ ಹಿಟ್ ಸಿನಿಮಾ ಇದು. ಹಾಡುಗಳು ಕೂಡ ಸೂಪರ್. 4 ಹಾಡು ಮಾಡಿದ್ದು. ಸ್ವಲ್ಪ ಆಶ್ಚರ್ಯ ಆಯಿತು, ಅಂಬರೀಷ್ ಸಿನಿಮಾಗೆ ಒಂದು 5-6 ಹಾಡು ಇರಬೇಕು, 4 ಹಾಡಿದೆ ಅಲ್ಲ ಅಂತ. ಬಟ್ ಆ ಕಥೆಗೆ ಏನು ಬೇಕು ಅದು ಮಾಡಿದ್ರು. ಸಾಯಿ ಪ್ರಕಾಶ್ ಅವರು ಡೈರೆಕ್ಷನ್ ಮಾಡಿ ಗೆದ್ದಿದ್ರು ಈ ಸಿನಿಮಾದಲ್ಲಿ. ಆ ರೌಡಿ MLA ಅಂದರೆ 90s ಅಲ್ಲಿ ಒಂದು ಫೇಮಸ್ ಸಿನಿಮಾ, ಅದು ಎಲ್ಲರ ಬಾಯಲ್ಲಿ ಇತ್ತು ಹಾಡುಗಳು. ಅದರಲ್ಲಿ ಓ ಇಂಡಿಯಾ ಹಾಡು ಸೂಪರ್. ಅದು ನೋಡಿ, ಯಾವ BGM ಯಾವ ಹಾಡಾಯಿತು ಅಂತ ಹೇಳಿದೆ ನಿಮಗೆ. ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ಬರ್ತೀನಿ. ಈಗ ರೌಡಿ MLA ಹಾಡುಗಳನ್ನ ಕೇಳಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು.